ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿನಿಮಾದಲ್ಲಿ ಮಿಡಲ್ ಕ್ಲಾಸ್ ಹುಡುಗಿ ಪಾತ್ರ. ಈ ಪಾತ್ರದಲ್ಲಿ ಲವ್ ಸ್ಟೋರಿ ಏನಿರುತ್ತೆ, ರೊಮ್ಯಾಂಟಿಕ್ ಸೀನ್ಗಳು ಕೂಡ ಇರಬಹುದು. ಅದನ್ನ ಈ 3-4 ಸಿನಿಮಾ ಮಾಡಿದ್ರೂ ಕೂಡ ಇದರಲ್ಲಿ ತುಂಬ ಡಿಫ್ರೆಂಟ್ ಲುಕ್ ಅಂತ ಹೇಳ್ತಿದ್ರೆ, ಯಾವ ರೀತಿ ಪ್ರಿಪೇರ್ ಆಗಿದ್ರೆ ಅದಕ್ಕೆ? ಐ ಥಿಂಕ್ ನನ್ನ ಪ್ರಿಪರೇಷನ್ ಯಾವಾಗಲೂ ಸ್ಕ್ರಿಪ್ಟ್ ಬೇಸ್ಡೇ ಇರುತ್ತೆ. ಸೊ ನಾನು ಸ್ಕ್ರಿಪ್ಟ್ ತುಂಬ ಸಲ ಓದ್ತೀನಿ ಆ್ಯಂಡ್ ಐ ಥಿಂಕ್ ಸ್ಕ್ರಿಪ್ಟಲ್ಲೇ ನಿಮಗೆ ಎಲ್ಲ ಆನ್ಸರ್ಸ್ ಇರುತ್ತೆ, ಏನು ಕ್ವೆಶನ್ಸ್ ಇರುತ್ತೆ ಅದರ ಆನ್ಸರ್ ಸ್ಕ್ರಿಪ್ಟಲ್ಲೇ ಇರುತ್ತೆ. ಸೊ ಅದು ಮತ್ತು ನಾವು ವರ್ಕ್ಶಾಪ್ಸ್ ಮಾಡಿದ್ವಿ ಫಿಲ್ಮ್ ಸ್ಟಾರ್ಟ್ ಆಗೋದು ಮುಂಚೆ. ಬಿಕಾಸ್ ನಂದು ಮೋಸ್ಟ್ ಆಫ್ ದಿ ಸೀನ್ಸ್ ಸಂಚಿತ್ ಅವ್ರ ಜೊತೆನೇ ಇರೋದ್ರಿಂದ ಐ ಥಿಂಕ್ ಇಟ್ ವಾಸ್ ಇಂಪಾರ್ಟೆಂಟ್ ನಾವು ಆರಾಮಾಗಿ ಇರೋ ಥರ ಕಾಣಬೇಕು ಸ್ಕ್ರೀನಲ್ಲಿ ಕೂಡ ಅಂತ. ಸೊ ವರ್ಕ್ಶಾಪ್ ಮಾಡಿದ್ವಿ, ಅದು ಚೆನ್ನಾಗಾಯಿತು. ತುಂಬ ರಿಹರ್ಸಲ್ಸ್ ಮಾಡಿದ್ವಿ, ಡೈಲಾಗ್ಸ್ದು ಸೀನ್ಸ್ದೆಲ್ಲ. ಸೊ ಅದೇ ಪ್ರಿಪರೇಷನ್ ಆ್ಯಂಡ್ ಇಟ್ ವೆಂಟ್ ವೆಲ್. ಮೇಡಮ್, ಸದ್ಯಕ್ಕೆ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ತೆರೆಗೆ ಬರುತ್ತೆ. ಸಿನಿಮಾದಲ್ಲಿ ಕಾಜಲ್ ಅವ್ರನ್ನ ವಾಹ್ ಹೆಂಗೆ ನೋಡಬೇಕಪ್ಪ ಅಂತಂದರೆ ಜನ ಯಾವ ರೀತಿ ನೋಡ್ಬೋದು? ನಾನು ಅದೇ ಹೇಳ್ದಂಗೆ, ಬಿಕಾಸ್ ಇದು ತುಂಬ ರಿಲೇಟೇಬಲ್ ಕ್ಯಾರೆಕ್ಟರ್. ಬಟ್ ಐ ಥಿಂಕ್ ಏನು ನನಗಿಷ್ಟ ಆಯ್ತಂದರೆ ಯಾರು ಹೆದರಿಸಿದ್ರೂ ಅವ್ರು ಹೆದರ್ಕೊಳ್ಳಲ್ಲ ಆ್ಯಂಡ್ ಅವ್ರಿಗೋಸ್ಕರನೇ ಸ್ಟ್ಯಾಂಡ್ ತಗೋತಾರೆ. ಸೊ ಅದು ಐ ಥಿಂಕ್ ಇತ್ತೀಚಿನ ಫೀಮೇಲ್ಸ್ಗೆ ಎಲ್ಲ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಕೆಲವೊಮ್ಮೆ ಏನಾಗುತ್ತೆ, ಯಾರೋ ಬಂದು ಓವರ್ ಪವರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಆವಾಗ ನಾವು ಸ್ವಲ್ಪ ವಿ ಬಿಕಮ್ ಸ್ಮಾಲ್. ಬಟ್ ಐ ಥಿಂಕ್ ಸುಜಿ ಟೇಕ್ಸ್ ಅ ಸ್ಟ್ಯಾಂಡ್ ಫಾರ್ ಹರ್ ಸೆಲ್ಫ್. ಅವ್ರಿಗೋಸ್ಕರ ಆಗಲಿ, ಯಾರನ್ನ ಪ್ರೀತಿ ಮಾಡ್ತಾರೆ ಅವ್ರಿಗೋಸ್ಕರ ಆಗಲಿ ಯಾವಾಗಲೂ ಸ್ಟ್ಯಾಂಡ್ ತೊಗೋತಾರೆ. ಸೊ ಐ ಥಿಂಕ್ ಅದು ನಮ್ಮ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಡೈರೆಕ್ಟರು ಮತ್ತು ಪ್ರೊಡ್ಯೂಸರು ಈ ಸೆಟ್ಟಲ್ಲಿ ಪ್ರತಿಯೊಬ್ಬರು ಕೂಡ ಕೆಲಸ ಮಾಡಬೇಕಾಗುತ್ತೆ ಸಿನಿಮಾದಲ್ಲಿ. ಅವ್ರ ಸಪೋರ್ಟ್ ಎಲ್ಲ ಹೇಗಿತ್ತು? ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಕಾರ್ತಿಕ್ ಸರ್, ಯೋಗಿ ಸರ್ ಹಾಗೆ ಪ್ರಿಯಾ ಮ್ಯಾಮ್ ಯಾವಾಗಲೂ ಸೆಟ್ಗೆ ಬರ್ತಾಯಿದ್ರು. ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಇತ್ತು, ಯಾವ ಥರ ನಡೀತಿದೆ ಆ್ಯಂಡ್ ತುಂಬ ಐ ಥಿಂಕ್ ಅವ್ರದ್ದು ಇನ್ಪುಟ್ಸ್ಗಳು ಕೂಡ ತುಂಬ ಇತ್ತು. ಆ್ಯಂಡ್ ಐ ಥಿಂಕ್ ಆ್ಯಸ್ ಅ ಟೀಮ್ ದೇ ವರ್ಕ್ ವೆರಿ ವೆಲ್ ಅನಿಸುತ್ತೆ. ನಮ್ಮ ಡೈರೆಕ್ಟರ್ ಆಗಲಿ, ಪ್ರೊಡಕ್ಷನ್ ಹೌಸ್, ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ. ಸೊ ಐ ಥಿಂಕ್ ದ್ಯಾಟ್ ಈಸ್ ಅದ್ರದ್ದು ರಿಸಲ್ಟ್ ನಾವು ಇವಾಗ ಟ್ರೇಲರ್ ಸಾಂಗ್ಸಲ್ಲಿ ಎಲ್ಲ ನೋಡ್ತಿದ್ದೀವಿ. ಬಹುಶಃ ಅದಕ್ಕೆ ದ ಪ್ರಾಡಕ್ಟ್ ಕ್ವಾಲಿಟಿ ಈಸ್ ಸೋ ಗುಡ್. ಬಿಕಾಸ್ ಎಲ್ಲರೂ ಅಷ್ಟು ಇಂಟ್ರೆಸ್ಟ್ ಕೊಟ್ಟು, ಅಷ್ಟು ಪ್ಯಾಷನ್ ಇಟ್ಕೊಂಡು ಈ ಪ್ರಾಜೆಕ್ಟ್ ಮಾಡಿದ್ದಾರೆ. ಸೊ ಅದ್ರ ರಿಸಲ್ಟ್ ಇವಾಗ ವಿ ಆರ್ ಗೆಟಿಂಗ್ ದ ಫ್ರೂಟ್ ಬ್ಯಾಕ್.